ನನಗೆ ಈ ಸ್ಪೋರ್ಟ್ಸ್ ಆಡ್ಬೇಕಂತ ಬಹಳ ಆಸೆ ಇತ್ತು. ಮನೇಲಿ ಒತ್ತಡ ಇರೋದ್ರಿಂದ ಟೀಚಿಂಗ್ ಫೀಲ್ಡಿಗೆ ಬಂದೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಡೇ ಅಂತ ನಾ ಇವತ್ತ ಊಟಕ್ಕೆ ಬಂದಿದ್ದೀವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಗಣಪತಿ ದೇವಸ್ಥಾನಕ್ಕೆ. ನೋಡ್ರಿ ಗೇಟ್ ಕ್ಲೋಸ್ ಮಾಡ್ಯಾರ. ಬರೋಷ್ಟರಲ್ಲಿ ನನ್ನ ಫ್ರೆಂಡು ಬಂದು ನಿಂತಿದ್ದ. ನಾವಿಬ್ಬರು ಸೇರಿ ಪಾರ್ಕ್ ಕಡೆ ಹೋದ್ವಿ. ಹೋಗ್ಬೇಕಾದ್ರೆ ಒಂದು ಅಳಿಯಲು ಊಟದ ಸಲುವಾಗಿ ಪರದಾಡ್ತಿತ್ತು ನೋಡ್ರಿ. ನೆಕ್ಸ್ಟ್ ನಾವು ಎಂಟ್ರಿ ಕೊಟ್ಟಿದ್ದೆ ಪಾರ್ಕಿಗೆ. ಹಾಗೆ ಬಸ್ ಹತ್ತಿ ರಿಟರ್ನ್ ಬರ್ತಾ ಇದ್ವಿ. ನಮ್ಮ ಬ್ರದರ್ ಒಬ್ರು ಸಿಕ್ಕರು. ಅವರೇ ಹೇಳಿರೋ ಒಂದು 4 ಮಾತು ಕೇಳ್ರಿ. ನೀವೇನು ಟೀಚಿಂಗ್ ಫೀಲ್ಡಿಗೆ ಬರ್ಬೇಕಂತ ಮಟ್ಟ ಬೇರೆ ಏನಾರ ಏನಂತ? ನನಗೆ ಗೇಮಿಂಗ್ ಬಹಳ ಇಷ್ಟ. ಫ್ರೀ ಫೈರ್ ಗೇಮರ್ ಐತೆ, ನಾವು ತುಂಬಾ ಚೆನ್ನಾಗಿ ಆಡ್ತಿದ್ವಿ. ನನಗೆ ಈ ಸ್ಪೋರ್ಟ್ಸ್ ಆಡ್ಬೇಕಂತ ಬಹಳ ಆಸೆ ಇತ್ತು. ಮನೇಲಿ ಒತ್ತಡ ಇರೋದ್ರಿಂದ ಟೀಚಿಂಗ್ ಫೀಲ್ಡಿಗೆ ಬಂದೆ. ಇವಾಗ ಆಡ್ತೀವಿ ಫ್ರೀ ಫೈರ್. ಇವಾಗೆಲ್ಲ ಕೆರಿಯರ್ ಮೇಲೆ ಡಿಪೆಂಡ್. ಅದೇ ಇನ್ನೊಂದೇನಂದ್ರೆ 22 ವರ್ಷ ಆಯ್ತಲ್ವಾ. 22 ವರ್ಷ ಆದ್ಮೇಲೆ ಮನೆಯ ಮೇಲೆ ಭಾರ ಆಗೋಗ್ಬಿಟ್ಟಕ್ಕಿಂತ ಸೊ ಟೀಚಿಂಗ್ ಫೀಲ್ಡ್ ಮಾಡಿ ಏನಾದ್ರು ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡು ನೋಡ್ಬೇಕು. 2 ವರ್ಷ ಎಕ್ಸಾಂಪಲ್ ಆದ್ಮೇಲೆ ಸೈಡ್ ಮಾಡ್ಬೋದಲ್ಲ ಗೇಮಿಂಗ್? ಇಲ್ಲ ಮಾಡ್ಬೋದು, ಬಟ್ ಇದಕ್ಕೆ ಟೈಮ್ ಸಾಕಾಗ್ತಿಲ್ಲ. ಮೊಬೈಲ್ ಸೆಟ್ಟು ಸರಿ ಇಲ್ಲ, ಮತ್ತೆ ಅದಕ್ಕೂ ಎಲ್ಲ ಡಿವೈಸ್ ಬೇಕು, ಪಿಸಿ ಬೇಕು. ಪಿಸಿಲಿ ಭಾರಿ ಚೆನ್ನಾಗಿ ಆಡ್ತಾ ಇದ್ದೆ. ಪಿಸಿಯಲ್ಲಿ ಆಡ್ತಿದ್ರ? ನಮ್ಮ ಅಣ್ಣಂದು ಪಿಸಿ ಇತ್ತು, ಅದ್ರಲ್ಲಿ ಆಡ್ತಿದ್ದೆ. ಈ ಸ್ಪೋರ್ಟ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ದೆ. ಒಳ್ಳೆ ರೆಸ್ಪಾನ್ಸ್ ಇತ್ತು. ನನಗೆ ಆಡ್ಬೇಕಂತ ಮನೇಲಿ ರಿಸ್ಟ್ರಿಕ್ಷನ್ಸ್ ಬಹಳ ಆಗಿರೋದ್ರಿಂದ ಅದನ್ನ ಬಿಟ್ಟು ಟೀಚಿಂಗ್ ಫೀಲ್ಡಿಗೆ ಬಂದು ಇದನ್ನೆಲ್ಲ ಮಾಡ್ಬೇಕು. ಎಲ್ಲ ಕೆರಿಯರ್ ಮೇಲೆ ಫೋಕಸ್ ಮಾಡಿದ್ರೆ ಎಲ್ಲ ನಮ್ಮ ಏಮೆಲ್ಲ ಕಳ್ಕೊಂಡ್ ಬಿಡ್ಬೇಕು. ಎಲ್ಲಾರು ಬ್ಯಾಚುಲರ್ಸ್ ಲೈಫ್ ಅದೇ ಟೀಚರ್ಸ್ ಅಂದ್ರೆ ಈಗ ಕೆರಿಯರ್ ಮೇಲೆ ಬಿಲ್ಡ್ ಮಾಡ್ಕೊಂಡು 2 ವರ್ಷದಲ್ಲಿ ಏನಾದ್ರು ಟಿಇಟಿ ಪಾಸ್ ಮಾಡ್ಕೊಂಡು ಸಿಇಟಿ ಪಾಸ್ ಮಾಡ್ಕೊಂಡು ಜಾಬ್ ಆಯ್ತು ಅಂದ್ರೆ ಒಂದ್ ಕಡೆ ಕ್ಲಾಸ್ ಮಾಡ್ಕೊಂಡು ಇನ್ನೊಂದ್ ಕಡೆ ಬೇಕಾದ್ರೆ ಗೇಮಿಂಗ್ ನ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ. ಅದೇ ನಾವೇನೋ ಒಂದ್ ಸ್ವಲ್ಪ ಲೈಫ್ ಮೇಲೆ ಸೆಟಲ್ ಆದ್ರೆ ಮತ್ ಮುಂದೆ ನಮ್ಮ ಏಮ್ನ ಕಂಟಿನ್ಯೂ ಮಾಡ್ಬೇಕು. ಕರೆಕ್ಟ್ ಬರುತ್ತಲ್ಲ ಫಸ್ಟ್ ಲೈಫ್, ಆಮೇಲೆ ನಮ್ಮ ಏಮ್. ಯಾವ ಕಾಲೇಜ್? ನೂತನ್ ಕಾಲೇಜ್. ಏನು ಪ್ರಾಜೆಕ್ಟ್ ಅಲ್ಲ, ಇದು ಬರುತ್ತೆ ಅಂದ್ರೆ ಮೈಕ್ರೋ ಟೀಚಿಂಗ್ ಅಂತ ಬರುತ್ತೆ. ಸೊ ಮೈಕ್ರೋ ಟೀಚಿಂಗ್ ಅಲ್ಲಿ ಇವೆಲ್ಲ ಮೆಟೀರಿಯಲ್ಸ್ ಬರ್ತವೆ, ಟೀಚಿಂಗ್ ಏಡ್ಸ್ ಇವೆಲ್ಲ. ಇದು ಏನದು ಮಕ್ಕಳಿಗೆ ತೋರ್ಸೋಕೆ ಎಕ್ಸಾಂಪಲ್ ಸೀತೆ ಮಾತೆ ಅವ್ರ ಚಿತ್ರ ತೋರಿಸಿ ಇದ್ರ ಬಗ್ಗೆ ಎಕ್ಸಾಂಪಲ್ ಮಾಡೋದು. ಮತ್ತೆ ಇದು ಸ್ಟಿಕ್ ಬರುತ್ತೆ, ಇದನ್ನ ತೋರ್ಸೋಕೆ ಈ ತರ ಹಿಡ್ಕೊಂಡು ತೋರ್ಸೋದು. ಬ್ಲ್ಯಾಕ್ ರೋಲಿಂಗ್ ಬ್ಲ್ಯಾಕ್ ಬೋರ್ಡ್ ಬರೋದು, ಹೇಳ್ಬೇಕು ಎಲ್ಲ ಬರೀಬಹುದು. ಅಂದ್ರೆ ಸ್ಕೂಲ್ ಮಕ್ಕಳಿಗೆ ತೋರ್ಸಕ್ಕೆ ನಾವು ಟೀಚರ್ಸ್ ಅಲ್ವಾ, ಸೊ ಇವೆಲ್ಲ ಟೀಚಿಂಗ್ ಏಡ್ಸ್ ಅಂತ ಹೇಳ್ತಾರೆ. ಅವೆಲ್ಲ ಮೆಟೀರಿಯಲ್ಸ್. ಅಂದ್ರೆ ನೀವು ಈಗ ಏನು ಓದ್ತೀರಿ? B.Ed ಮಾಡ್ತಾ ಇದ್ದೀವಿ, ಫಸ್ಟ್ ಇಯರ್ B.Ed. ಅಂದ್ರೆ ಈಗ ಟೀಚಿಂಗ್ ಸ್ಟಾಪ್ ಅಲ್ಲಿ ಇದ್ದಾರೆ. ಅಂದ್ರೆ ಈಗ ನೀವು ಟೀಚಿಂಗ್ ಸ್ಟಾಪ್ ಅಲ್ಲಿ ಇದ್ದೀರಿ? ಟೀಚಿಂಗ್ ಸ್ಟಾಪ್ ನೋಡ್ರಿ ಗೈಸ್, ಸೆಕೆಂಡ್ PU ಇಲ್ಲೇ ದಾವಣಗೆರೆಲ್ಲ ಮುಗಿದೈತೆ. ಇಲ್ಲ, ನಮ್ದೆಲ್ಲ ವಿಜಯನಗರ ಕೊಟ್ಟೂರ್ ಹತ್ರ. ಇಲ್ಲಿ B.Ed ಮಾಡಕ್ಕೆ ಗೌರ್ಮೆಂಟ್ ಸೀಟ್ ಇಲ್ಲೇ ಇತ್ತು, ದಾವಣಗೆರೆಯಲ್ಲಿ ಇಲ್ಲೇ ಇತ್ತು. ಓದ್ತಾ ಇದ್ವಿ, ಈಗ B.Ed ಮಾಡ್ತಾ ಇದ್ವಿ. 2 ವರ್ಷ B.Ed ಮಾಡ್ಕೊಂಡು ನೋಡ್ಬೇಕು. ಇಲ್ಲೇ ಟೀಚಿಂಗ್ ಎಲ್ಲ ಇಲ್ಲೇ ಇಲ್ಲೇ ಅಲ್ಲೇ ಸ್ಕೂಲಲ್ಲಿ ಅಥವಾ ನೂತನ್ ಕಾಲೇಜ್? ಸ್ಕೂಲಲ್ಲಿ ನೂತನ್ ಕಾಲೇಜ್ ಆಫ್ ಎಜುಕೇಶನ್ B.Ed ಕಾಲೇಜ್ ಅದು. ಸೊ ಅದ್ರಲ್ಲಿ ನಾವು ಪ್ರಾಕ್ಟೀಸ್ ಟೀಚಿಂಗ್ ಟ್ರೈನಿಂಗ್ ತಗೊಂಡಿದ್ವಿ. ಅದು 2 ವರ್ಷ ಇರುತ್ತೆ. 2 ವರ್ಷ ಮುಗಿದಾದ್ಮೇಲೆ ಪ್ರಾಕ್ಟೀಸ್ ಸೆಷನ್ ಕಳಿಸ್ತಾರೆ. ಅಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಒಟ್ಟರಿಗೆ ವರ್ಕ್ ಕೊಡ್ತಾರೆ. ಇಷ್ಟೇ ವರ್ಕ್ ಇರುತ್ತೆ, ಪ್ರತಿಯೊಬ್ಬರಿಗೆ ಇಷ್ಟೇ ವರ್ಕ್ ಇರುತ್ತೆ. ಅಂದ್ರೆ ಇದು ಆಕ್ಟಿವಿಟಿಗೆ ಮಾರ್ಕ್ಸ್ ಏನಾರ ಇರುತ್ತೆ? ಇದಕ್ಕೆ ಇಂಟರ್ನಲ್ ಮಾರ್ಕ್ಸ್ 280 ಇರ್ತವೆ. ನಮಗೆ ಇಂಟರ್ನಲ್ ಮಾರ್ಕ್ಸ್ ಇರೋದ್ರಿಂದ ನಾವು ಪ್ರತಿಯೊಂದು ವರ್ಕ್ನು ಆನ್ ಟೈಮ್ ಅವ್ರು ಹೇಳಿದ ಸಬ್ಜೆಕ್ಟ್ನು ಮಾಡಬೇಕು, ಅವ್ರು ಹೇಳಿದ ಕೆಲಸನೂ ಮಾಡಬೇಕು. ಆನ್ ಟೈಮ್ ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಕೊಡ್ಬೇಕು. ಆಮೇಲೆ ಸಿಗ್ನೇಚರ್ಸ್ ಎಲ್ಲ ಇರ್ತವೆ, ಅವೆಲ್ಲ ಮಾಡಿಸ್ಕೊಂಡು ಸಬ್ಮಿಷನ್ ಮಾಡಿಸ್ಕೊಡ್ಬೇಕು. ಇಂಥ ಲೆಸನ್ ಪ್ಲಾನ್ ಇರುತ್ತೆ, ಯೂನಿಟಿ ಪ್ಲಾನ್ ಅಂತ ಇರುತ್ತೆ, ಎಲ್ಲ ಮಾಡ್ಕೊಂಡು ಮಾಡಬೇಕು. B.Ed ಯಾವ ಸಬ್ಜೆಕ್ಟ್ ಅಂದ್ರೆ? ನಮ್ಗೆ ಕನ್ನಡ ಹಿಸ್ಟ್ರಿ ಬರುತ್ತೆ. ಅದರಲ್ಲಿ ಮೆಥಡ್ಸ್ ಬೇರೆ ಬೇರೆ ಇರ್ತವೆ. ಇಂಗ್ಲೀಷ್ ಹಿಸ್ಟ್ರಿ ಇರುತ್ತೆ, ಕೆಮಿಸ್ಟ್ರಿ ಬಯಾಲಜಿ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಮತ್ತೆ ಇನ್ನೊಂದು ಬಯಾಲಜಿ ಇರುತ್ತೆ. ಈ ಥರ. ಅಂದ್ರೆ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವ್ದು? ನಂದು ಕನ್ನಡ ಇಷ್ಟ ಬರುತ್ತೆ. ಕನ್ನಡ ಇಷ್ಟ. ನಮ್ಗೆ ಕನ್ನಡ ಭಾಳ ಇಷ್ಟ. ಕನ್ನಡ ಇಷ್ಟ. ಪರ್ಫೆಕ್ಟ್. ಆಯ್ತಣ್ಣ. ಎಲ್ಲರೂ ಅಣ್ಣಗಳು ಸಪೋರ್ಟ್ ಮಾಡತ್ತಾರ.
ಸೊ ಗೈಸ್ ಇವತ್ತಿನ ಲಾಗ್ ಎಷ್ಟಾಗಿರುತ್ತೆ ಬ್ರೋ, ನೀವೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕೋದನ್ನ ಮರಿಬೇಡ್ರಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.